ನಟನೆಗೆ ಜೀವ ಅಂತಿದ್ದವರಿಗೆ ಶಾಕ್ ಕೊಟ್ಟ ನಟ ದರ್ಶನ್. ಸೋಷಿಯಲ್ ಮೀಡಿಯಾ ಮೂಲಕ ಸಾಕಷ್ಟು ಸೆಲೆಬ್ರಿಟಿಗಳನ್ನು ಅನ್ಫಾಲೋ ಮಾಡಿ ದಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಸಸ್ಪೆನ್ಸ್ ಅನ್ನ ಹುಟ್ಟು ಹಾಕಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಮೂಲಕವೇ ದಚ್ಚು ಸಂದೇಶವನ್ನು ರವಾನಿಸಲು ಮುಂದಾಗಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ, ಅಂಬರೀಶ್, ಅಭಿಷೇಕ್, ಅಭಿ ಪತ್ನಿ ಅವಿವಾ, ಮದರ್ ಇಂಡಿಯಾ ಫ್ಯಾಮಿಲಿಯಿಂದ ದರ್ಶನ್ ಈಗ ದೂರ ಸೋಷಿಯಲ್ ಮೀಡಿಯಾದಲ್ಲಿ ಆಪ್ತರನ್ನ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಯಾಕೆ ಅಂತ ನಿರ್ದಿಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಆದರೆ ಜೈಲಿಂದ ಹೊರಬಂದ ಬಳಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದರು ನಟ ದರ್ಶನ್. ಡಿ ಕಂಪನಿ ಆಫಿಷಿಯಲ್ ಪೇಜ್ನಿಂದಲೂ ಕೂಡ ನಟ ದರ್ಶನ್ ದೂರ ಉಳಿದಿದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಫಾಲೋವಿಂಗ್ ಒಂದು ಇದರಲ್ಲಿ ಆಪ್ಷನ್ನಲ್ಲಿ ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಇನ್ನು ಡಿ ಕಂಪನಿ ಆಫಿಷಿಯಲ್ ಪೇಜ್ನಿಂದಲೂ ಕೂಡ ನಟ ದರ್ಶನ್ ದೂರ ಉಳಿದಿದ್ದು, ಪುತ್ರ, ಸ್ವಂತ ಮಗ ವಿನೀಶ್ ಮತ್ತು ಸಹೋದರ ದಿನಕರ್ ಕೂಡ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನು ಫಾಲೋ ಮಾಡ್ತಿಲ್ಲ ನಟ ದರ್ಶನ್. ನಟ ದರ್ಶನ್ ಅವರಿಗೆ ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಅವರಿಗೆ 2.3 ಮಿಲಿಯನ್ ಫಾಲೋವರ್ಸ್ ಇದ್ದು, ಆದರೆ ಫಾಲೋವಿಂಗ್ ಒಂದು ಆಪ್ಷನಲ್ಲಿ ಮಾತ್ರ ಎಲ್ಲರನ್ನೂ ಡಿಲೀಟ್ ಮಾಡಿದ್ದಾರೆ. ನಟ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದರು. ಈ ನಡುವೆ ಸಂಕ್ರಾಂತಿ ಹಬ್ಬದಂದು ಜೈಲು ವಾಸ ಅನುಭವಿಸಿದ ನಂತರ ಏನು ಬೇಲ್ ಪಡೆದುಕೊಂಡು ಮನೆಗೆ ಮರಳಿದ್ರು, ಫಾರ್ಮ್ ಹೌಸ್ನಲ್ಲಿರುವಂಥ ಒಂದು ಪಿಕ್ಕನ್ನು, ಕುದುರೆ ಜೊತೆ ಇರುವಂಥ ಒಂದು ಪಿಕ್ಕನ್ನು ನಟ ಡಿ ಬಾಸ್ ಅವರು ಏನು ಮಾಡ್ಕೊಂಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ರು. ಅದಾದ ನಂತರ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದರು ನಟ ದರ್ಶನ್. ಇನ್ನು ಜೈಲಿಂದ ಹೊರಬಂದ ಬಳಿಕ ಅಭಿಮಾನಿಗಳಿಗೂ ಕೂಡ ಒಂದು ವಿಡಿಯೋ ಮೂಲಕ ಸಂದೇಶವನ್ನು ರವಾನಿಸಿದ್ರು. ಇನ್ನು ಡಿ ಕಂಪನಿ ಆಫಿಷಿಯಲ್ ಪೇಜ್ನಿಂದಲೂ ಕೂಡ ನಟ ದರ್ಶನ್ ದೂರ ಉಳಿದಿದ್ರು. ಇನ್ನು ಈ ಹಿಂದೆ 5 ಜನ ಫಾಲೋವರ್ಸ್ ಇದ್ದರು, ಫಾಲೋವಿಂಗ್ ಮಾಡ್ತಾಯಿದ್ರು ನಟ ದರ್ಶನ್. ಈಗ 0, ಯಾರೂ ಇಲ್ಲ, ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ. ಸ್ವತಃ ಮಗ ಮತ್ತು ಸಹೋದರನನ್ನೇ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಯಾಕೆ ಅಂತ ಇದುವರೆಗೂ ತಿಳಿದು ಬಂದಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನೂ ಅನ್ಫಾಲೋ ಮಾಡ್ತಿಲ್ಲ ನಟ ದರ್ಶನ್.